ಹ್ಞೂ ಕಣ್ಲೆ, ಇದಂತೂ ಒಳ್ಳೆ ಬಿಸ್ನೆಸ್. ನಾಳೆ ಹೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬಂದ್ಬಿಡೋಣ, ಸರಿನಾ? ಇದಂತೂ ಫಿಕ್ಸ್ ಬಿಡು. ನಮ್ಮನ್ನೆಲ್ಲ ಜನ ಆಡ್ಕೊತಾವ್ರೆ, ಇವ್ರಂತೂ ಈ ಜನ್ಮದಾಗ ಬಿಸ್ನೆಸ್ ಮಾಡಂಗಿಲ್ಲ ಅಂತ. ದಿನಾ ಬರೋದು ಇಬ್ರು ಬಿಸ್ನೆಸ್ ಬಗ್ಗೆ ಮಾತಾಡೋದು, ಹಿಂಗೆ ಹೊಂಟೋಗೋದು. ಹಾಂ, ನಾವು ಈ ಜನ್ಮದಾಗೆ ನಾವೇನು ಬಿಸ್ನೆಸ್ ಮಾಡಂಗೆ ಕಾಣೆ. ಅಲ್ಲೇ ಆದ್ರೂ ಈಗ ನೀನು ಹೇಳ್ದಲ್ಲ ಬಿಸ್ನೆಸ್ ಮಾತ್ರ ಸೂಪರಾಗೈತೆ. ನೀನು ಹೇಳ್ದಂಗೆ ಸಂದಾಗ ವರ್ಕ್ ಆಯ್ತದೆ ನೋಡು. ನಾಳೆಯಿಂದನೇ ಶುರು ಮಾಡ್ಕೊಳ್ಳೋಣ, ಸರಿನೇ? ನಾಳೆ ಯಾವ ವಾರ? ನಾಳೆ ಶನಿವಾರನ? ಈ ಶನಿವಾರ ಭಾನುವಾರ ಬಿಟ್ಟು ಸೋಮವಾರದಿಂದ ಶುರು ಮಾಡ್ಕೊಂಡ್ರೆ ಎಷ್ಟೋ ವಾಸಿ ಅಂತ ಅನ್ನಿಸ್ತದೆ ನನ್ನ ಪ್ರಕಾರ. ಬದಿ ಹೆಂಗೆ 2 ದಿನಕ್ಕೆ ದುಡ್ಡು ಎತ್ಬಿಡ್ಬೋದು. ನಮ್ದೇನು ಸ್ಯಾನೆ ಲಾಸ್ ಆಗೋಕ್ಕಿಲ್ಲ ನೋಡು. ನನ್ನ ತಗೋಸಿ ಕಾಸೈತಿ, ಅದು ಇದು ಎಲ್ಲನೂ ಕೂಡಿಕೊಂಡ್ರದು. ನಿಂದು ಹೊಸಿ ಕಾಸಿತ್ತು, ಏನಿಲ್ಲ ಅಂದ್ರೂ ಒಂದು 5-10 ಸಾವಿರ ಅಂತೂ ಲಾಭ ಬಂದೇ ಬರ್ತದೆ ಈ ಬಿಸ್ನೆಸ್ಸಾಗೆ ನೋಡು. ನಿನ್ನ ಮಧ್ಯೆ ನೆನೆಯ ಇರಲಿ, ಈ ಬಿಸ್ನೆಸ್ ಸೀಕ್ರೆಟ್ ಯಾರಿಗೂ ಹೇಳೋದು ಬೇಡ. ಹ್ಞೂ, ಸರಿ ಸರಿ ಆಯಿತು. ನಾನಂತೂ ಯಾರಿಗೂ ಹೇಳೋಕ್ಕಿಲ್ಲ, ನೀನು ಏನು ಯಾರಿಗೂ ಹೇಳೋಕೆ ಹೋಗ್ಬೇಡ. ಆಮೇಲೆ ನಮಗಿನ್ನ ಮುಂಚೆ ಎಲ್ಲರೂ ಮಾಡ್ಬಿಡ್ತಾರೆ, ಆಮೇಲೆ ನಾನು ನೀನು ಬಾಯ್ ಬಿಡ್ಕೋಬೇಕಾಯ್ತದೆ ಅಷ್ಟೇ. ನಮ್ಮೂರಾಗೆ ಗಾಡಿಗಳಿಗೂ ಆಮೇಲೆ ಕಲ್ಲುಗಳಿಗೂ ಮರಗಳಿಗೂ ಕಿವಿಗಳಿರ್ತವೆ. ಯಾರ್ಯಾರು ಕೇಳಿಸ್ಕೊಂಡು ನಮಗಿನ್ನ ಮುಂಚೆ ಮಾಡಾಕ್ಬಿಡ್ತಾರೋ ನಾ ಕಾಣೆ. ಅದಕ್ಕೆ ಯಾರಿಗೂ ಹೇಳೋದು ಬೇಡ, ಸೀಕ್ರೆಟ್ ಆಗಿರಲಿ. ಒಂದೇ ಕಿತ್ತ ಶುರು ಮಾಡ್ಕೊಬಿಡೋಣ ಬಿಸ್ನೆಸ್ಸ. ಹಾಂ ಅಷ್ಟೇ, ಒಂದೇ ದಿನಕ್ಕೆ ಫುಲ್ಲು ದುಡ್ಡು ಬರ್ತದೆ. ಸರಿ ಸರಿ ಬಾ, ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿ ಎಷ್ಟೆಷ್ಟು ಆಯ್ತದೆ ಅಂತ ಲೆಕ್ಕ ಹಾಕೋಣ. ಹ್ಞೂ ಕಣ್ಲೆ, ಬಾರೆ ಬಾರೆ. ಬಾನು ಬೇರೆ ನಾನು ಬರ್ತೀನಿ ಬಿಸ್ನೆಸ್ಗೆ ಅಂತಿದ್ಲಲ್ಲೇ. ಹಾಂ ಸರಿ ಬಾ, ನನ್ನ ತಗು ಕಾಸಿಲ್ಲ, ನಿನ್ ತಗು ಶಾನೆ ಕಾಸಿಲ್ಲ. ಅವಳ ತಗು ಒಂಚೂರು ಹಾಕ್ಸೋಣ, ಒಂದು 10,000. ಬಾ. ಅಷ್ಟೇನೆ, ಬರೋ ಲಾಭದಿಂದ ಬೇಕಾದ್ರೆ ಇನ್ನೊಂದು ಬಿಸ್ನೆಸ್ ಮಾಡೋಣ. ಎಲ್ಲೋದ ಮೊಯ್ದು? ಹೊಲ್ದ ಹತ್ರ ಇಲ್ಲೇ ಇರಬೇಕಿತ್ತಲ್ಲ ಇವನು. ಎಲ್ಲಿ ಹೊಂಟೋದ ಅಂತ ಹೇಳಿ. ಥೂ, ಅವನ ಹತ್ರ ಹೇಳಿದ್ರೆ ಇದೆಲ್ಲ ವರ್ಕೌಟ್ ಆಗೋದು. ಇಲ್ಲಾಂದರೆ ವರ್ಕೌಟ್ ಆಗೋಕ್ಕಿಲ್ಲ. ಅವನೇನೇ ಸರಿ ಇದಕ್ಕೆ ವರ್ಕೌಟ್ ಮಾಡ್ಕೊಡೋಕ್ಕೆ. ಇಲ್ಲ ನಾನು ಪೊದ್ದಿ ಹತ್ರ ಹೋಗಿ ಕೇಳ್ಬಿಟ್ರೆ ಲಬ 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 ಬಾಯ್ ಬಿಡ್ಕೊಬಿಡ್ತಾಳೆ. ಯಾಕೆ ಬೇಕು? ಗಂಡನ ಕಡೆಯಿಂದ ಹೋಗಿ ಕೇಳಿಸ್ಬೇಕು, ಅವಾಗ ಬಾಯಿ ಮುಚ್ಕೊಂಡು ಹೇಳ್ತಾಳೆ. ಇರು, ಇಲ್ಲೇ ಎಲ್ಲೋ ಹೊಲ್ದ ಹತ್ರ ಇರ್ತಾನೆ. ಮೈದು ಮೈದು ನೋಡ್ಲಾ, ನಾಳೆ ಬೆಳಿಗ್ಗೆ 4 ಗಂಟೆಗೆ ನೀ ಹೋಗ್ಬಿಟ್ಟು ನಿಂಗೂ ಗೊತ್ತಲ್ಲ ಮಾರ್ಕೆಟ್ಗೆ ಹೋಗ್ಬೇಕು. ನೀನು ಬೆಳಗಿನ ಜಾವ 4 ಗಂಟೆಗೆ ಮಂತಾಕ್ ಬಂದ್ಬಿಡು. ಓ ಅಣ್ಣ, ಈ ಸುಳಿನಾಗ 4 ಗಂಟೆಗೆ ನೀ ಅಂತಂದ್ರೆ ಹಂಗೆ ಹೇಳಿ. ಅದು ಅವನು ಅವನಲ್ಲ, ಅವನ ಕಳಿಸ್ಬಿಡಿ. ನೋಡ್ಲಾ, ಅವನ್ನ ಕಳಿಸು ಇವನ್ನ ಕಳಿಸು ಇದೆಲ್ಲ ಬೇಕಿಲ್ಲ. ನಾನು ಹೇಳೋದು ಇಷ್ಟೇ. ನೀನಿಯ ಸುಮ್ಮನೆ ಹೋಗೋದು ಕಲಿ. ಹೋಗ್ಬಿಟ್ಟು ಸುಮ್ಕೆ ನೀನಿಯ ಮಾರ್ಕೆಟಾಗಿ ನೀನೇನೇ ನೋಡ್ಕೊಂತಿದ್ದಲ್ಲ, ನೋಡ್ಕೊಂಬಿಟ್ಟು ಹಾಕ್ಬಿಟ್ಟು ಕಳಿಸು. ಅಲ್ಲ ಕಳ್ಳ, ತರಕಾರಿ ಇನ್ನೇನು ನೀನೇ ತಾನೇ ತಗೊಂಡೋಯ್ತಿದ್ದು. ಈಗ ಸುಳಿ ಹೆಂಗೆ ಅಂದರೆ ಹೆಂಗ್ಲ? ನಾನು ಬೇಕಾದ್ರೆ ನಿನ್ನ ಜೊತೆ ನೀನು ಬರ್ತೀನಿ. ಹೋಗ್ಬಿಟ್ಟು ಮಾರ್ಕೆಟ್ಗೆಲ್ಲ ಹಾಕ್ಬಿಟ್ಟು ಬಂದ್ಬಿಡೋಣ. ಬುಡಿ ಪರವಾಗಿಲ್ಲ, ನಾನೇ ಹೋಗ್ಬಿಟ್ಟು ಹಾಕ್ಬಿಟ್ಟು ಬರ್ತೀನಿ. ನೀನೇನಂತೆ ಮಾರ್ಕೆಟ್ಗೆ ಹಾಕ್ಬಿಟ್ಟು ಹೇಳ್ಬಿಟ್ಟು ಬರೋದು ಅಷ್ಟೇ ತಾನೇ. ಹೋಗಿ ಮಾರ್ಕೆಟ್ಗೆ ಹಾಕ್ಬಿಟ್ಟು ಹೇಳ್ಬಿಟ್ಟು ನಾನು ನೆಟ್ಟೋಗಿ ಬರ್ತೀನಿ ಬುಡಿ. ಆಮೇಲೆ ನಾನು ಎಂಡ್ರೂ ಬರ್ತೀನಿ ಅಂತ ಹೇಳ್ತಿದ್ಲು. ಅದಕ್ಕೆ ನೀನು ಅವಳನ್ನೂ ಮಾರ್ಕೆಟ್ಗೆ ಕರ್ಕೊಂಡು ಹೋಗ್ಬೇಕಿತ್ತು. ಬುಡಿ ಹೆಂಗೋ ಹಂಗೆ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ಹಂಗೇನಿಯ ಕರ್ಕೊಂಡ್ಬಿಟ್ಟು ಬರ್ತೀನಿ. ನಾನು ಅವಳ ಜೊತೆಗೆ ಹೋಗ್ತೀನಿ. ಎಣ್ಣೆಗಳನ್ನ ಬೆಳಿಗ್ಗೆ 4 ಗಂಟೆಗೆ ಯಾಕೆ ಕರ್ಕೊಂಡೋಗಿ ಏನು ಮಾಡೋಕ್ಕಾಯ್ತದೆ? ತಿರುಗಿ ಬಂದ್ಬಿಟ್ಟು ಕರ್ಕೊಂಡು ಹೋಗೋಕ್ಕಾಯ್ತದ? ಹಂಗೆ ಅವಳನ್ನ ಊರಿಗೆ ಬಿಟ್ಬಿಟ್ಟು ಬರ್ಬೇಕಲ್ಲ, ಮಾರ್ಕೆಟ್ ಕರ್ಕೊಂಡು ಹೋಗಿ ಆಮೇಲೆ ನಂಗೆ ಊರಿಗೆ ಬಿಟ್ಬಿಟ್ಟು ಬರ್ತೀನಿ. ನೋಡಿ ಅಣ್ಣ, ಅಮ್ಮವ್ರು ಬಂದವ್ರು ಯಾಕೋ. ಅದಕ್ಕೆ ಬನ್ನಿ ನೀನು ಹೋಗ್ಲಾ, ಬೆಳಗಿನ ಜಾವ 4 ಗಂಟೆಗೆ ಬಾ. ಸರಿ ಅಣ್ಣ. ಹೇಳಿ ಅದಕ್ಕೆ ಏನು ವಿಷಯ? ನಾನು ಮನೆ ಜಗಳಾದಾಗ ಮನೆಗಿರಲಿಲ್ಲ, ಕ್ಷಮಿಸ್ಬಿಡಿ. ಅಣ್ಣಂಗೆ ವಾಪಸ್ಯಾನೆ. ನೀವೆಲ್ಲ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅಣ್ಣನ ಬುದ್ಧಿ ನಿಮ್ಗೆ ಗೊತ್ತಿಲ್ವೇ? ನಾಳೆ ನಿಮ್ಮ ತಾಗ ಬಂದು ಮಾತಾಡೋಣ ಅಂತ ಅನ್ಕೊಂಡೆ ಹೊಡೆದಿದ್ದಕ್ಕೆ. ಆದರೆ ಬುಡಿ, ಗಂಡ ಹೆಂಡತಿ ಮಧ್ಯೆ ನಾನು ಯಾಕೆ ಅಂತ ನಾನೇನೇ ಸುಮ್ಕೆ ಅದೇ. ಬುಡಿ, ಅಣ್ಣನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ನಿಮ್ಮನ್ನ ಅಣ್ಣ ಹೊಡಿಬಾರ್ದಾಗಿತ್ತು, ಆದ್ರೂ ಹೊಡೆದು ಬಿಟ್ಟವ್ರಿ. ಏನು ಮಾಡೋಕ್ಕಾಯ್ತದೆ? ಅವ್ನಿಗೋಸಿ ಮುಂಗೋಪ ಸ್ಯಾನೆ. ಮೊದ್ಲಿಗಿನ ಇವಾಗ ಸ್ಯಾನೆ ಆಗೋಗ್ಬಿಟ್ಟೈತೆ. ಬುಡಿ, ಅದೆಲ್ಲನೂ ಸರಿ. ಈಗ ಏನಾರ ವಿಷಯ? ಮೈದು, ನಮ್ಮ ಅಮ್ಮನ್ನ ನೀನೇ ಕಾಪಾಡಬೇಕು ಮೈದು, ನೀನೇ ಕಾಪಾಡಬೇಕು. ನೀನಿಲ್ಲ ಅಂದರೆ ನನ್ನ ಕತೆ ಅಷ್ಟೇ ಮುಗಿದೋಯ್ತದೆ. ನಾನು ನಮ್ಮಮ್ಮ ಪಿರಾಣ ಕಳ್ಕೋಬೇಕಾಯ್ತದೆ ಮೈದು. ಹೊತ್ತಿಗೆ ಇದು ಯಾಕೆ ಕಳ್ತಾ ಇದ್ರೆ? ಏನಾಯ್ತು? ಕಣ್ಣೀರು ಒರೆಸ್ಕೊಳ್ಳಿ. ಅಂಥದ್ದೇನಾಯ್ತು ಹೇಳಿ? ಪ್ರಾಣ ಕಳ್ಕೊಳ್ಳೋ ಅಂಥದ್ದು ಏನಾಯ್ತು? ಏನೋ ಹೊಸಿ ಪ್ರಾಬ್ಲಮ್ ಇತ್ತು. ನಾನು ನಮ್ಮಮ್ಮ ಏನೋ ಮಾಡೋಕ್ಕೋಗಿ ಏನೋ ಮಾಡಾಕ್ಬಿಟ್ಟು ಎಡ್ವಟ್ ಮಾಡ್ಬಿಟ್ಟು ಭದ್ರಮ್ಮನ ಕುರಿ ಎತ್ಕೊಂಡೋಗ್ಬಿಟ್ಟು ನಮ್ಮಮ್ಮ ಮಾರಾಕ್ಬಿಟ್ಟೈತೆ. ನಮ್ಮಮ್ಮಂಗೆ ಗೊತ್ತಿಲ್ಲ ಅದು ಭದ್ರಮ್ಮಂದೇನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಭದ್ರಮ್ಮ ಇವಾಗ ಕೊಟ್ಟಾಕಬಿಟ್ಟವಳೆ. ಈಗ ನಿನ್ನಿಂದ ಒಂದು ಚಿಕ್ಕ ಸಹಾಯ ಆಗಬೇಕು. ದುಡ್ಡು ಕೊಡು, ಕಾಸು ಕೊಡು ಅಂತ ಕೇಳ್ತಿಲ್ಲ. ನನಗೂ ಗೊತ್ತು ನಿನ್ನ ಹತ್ರ ಕಾಸಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೇನೆ ಅಯ್ಯಮ್ಮ ಒಂದೇ ಒಂದು ಹೇಳಿದ್ಲು ವಿಷಯನ, ಅದನ್ನ ಹೇಳೋಣ ಅಂತ ಬಂದೆ. ಅದಕ್ಕೆ ದುಡ್ಡು ನನ್ನ ಹತ್ರ ಇಲ್ಲ ಸದ್ಯಕ್ಕೆ ಅಷ್ಟೊಂದು. ಹೇಳಿ, ಬೇರೆ ಏನಾದರೂ ಮಾಡೋದಾದ್ರೆ ನಾನು ಮಾಡ್ತೀನಿ, ಹೇಳಿ. ಅದೇ ಭದ್ರಮ್ಮನ ಹತ್ರ ನೀನು ಹೆಂಡತಿ ಪೊದ್ದಿ ಏನೋ ಹೊಸಿ ದುರಂಕಾರವಾಗಿ ಮಾತಾಡಿದ್ಲಂತೆ. ಅದಕ್ಕೆ ಆ ದುರಂಕಾರ ಸಿಟ್ಟೆಲ್ಲ ನಮ್ಮ ಅಮ್ಮನ ಮೇಲೆ ತೋರಿಸ್ಕೊತಾವಳು. ಅವಳು ಏನು ಹೇಳ್ತಾವಳೆ ಅಂತ ಹೇಳಿದ್ರೆ, ನೋಡು, ಆ ಪೊದ್ದು ಏನಾರ ಬಂದ್ಬಿಟ್ಟು ನನ್ನ ಕಾಲಿಗೆ ಬಿದ್ದು ತಪ್ಪಾಯಿತು ಅಂತ ಕೇಳಿದ್ರೆ ಮಾತ್ರ ನಿನ್ನ ಅಮ್ಮನ ಕಳಿಸ್ಕೊಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ಮಡಿಕತ್ತೀನಿ, ಟಾರ್ಚರ್ ಕೊಡ್ತೀನಿ ಅಂತ ಹೇಳ್ತಾವಳೆ. ನಮ್ಮ ಅಮ್ಮಂಗೆ ಊಟ ನೀರು ಏನೂ ಕೊಟ್ಟಿಲ್ಲ. ನಮ್ಮ ಅಮ್ಮಗಳು ಅಂತ ಅಳ್ತೈತೆ ನೋಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನನಗಂತೂ ದುಡ್ಡು ಗಿಡ್ಡು ಏನೂ ಬೇಡ. ಹೆಂಗನ ಮಾಡಿ ಪೊತ್ತಿನ ಒಪ್ಪಿಸ್ಬಿಡಿ, ದಯವಿಟ್ಟು ಒಪ್ಪಿಸ್ಬಿಡಿ. ಕಾಲಿಗೆ ಒಂದೇ ಒಂದ್ಸಲ ಬಿದ್ದರೆ, ಅದು ಅವಳಿಗಿನ್ನ ದೊಡ್ಡರಲ್ವಾ, ಕಾಲಿಗೆ ಬಿದ್ದರೆ ಏನಾಯ್ತದೆ? ಏನೋ ಅದೇನು ತೆಪ್ಪಲ್ಲ ಕಾಲಿಗೆ ಬೀಳೋದು. ನನಗೂ ಗೊತ್ತು. ನಾನೇ ಕಾಲಿಗೆ ಬೀಳ್ತೀನಿ ಭದ್ರಮ್ಮ ಅಂತ ಹೇಳ್ದೆ.
ಆಯಮ್ಮ ಒಪ್ತಾನೆ ಇಲ್ಲ. ಇಲ್ಲ ಪೊದ್ದಿನೇ ಬಂದ್ಬಿಡ್ಬೇಕು ಕಾಲಿಗೆ ಅಂತ ಹೇಳ್ತಾವಳೆ. ಮೈದು ಪ್ಲೀಸ್ ಮೈದು, ನಮ್ಮ ಅಮ್ಮನ ಜೀವ ನಿನ್ನ ಕೈಯಾಗೈತೆ ಮೈದು. ಒಬ್ರು ಪಿರಾಣಕ್ಕಿನ್ನ ಹೆಚ್ಚ ಹೇಳು ನೀನೇನಿಯ. ಅಯ್ಯೋ ಅದಕ್ಕೆ ಪೊದ್ದು ಬಂದ್ಬಿಟ್ಟು ಕಾಲು ಬೀಳು ಅಂದ್ರೆ ಬೀಳ್ತಾಳ. ಮೊದ್ಲೇ ಅವಳಿಗೊಂಚೂರು ಹುಡುಗ ಬುದ್ಧಿ. ಹೊಸಿ ದುರಂಕಾರ ಅಂದ್ರೆ ದುರಂಕಾರ ಅಂತಲ್ಲ, ಅವಳು ಹಂಗೆ ನೀ ಒಂಚೂರು ಯಾರ ಮಾತು ಕೇಳಕ್ಕಿಲ್ಲ. ಅವಳಿಗೆ ಅದೆಲ್ಲ ಇಷ್ಟನೂ ಆಗಕ್ಕಿಲ್ಲ. ಈಗ ನನ್ನ ಕಾಲಿಗೆ ಬೀಳು ಅಂತ ಕೇಳಿದ್ರೆ ಒಪ್ಕೋತಾಳ ಅಂತ ಹೇಳ್ಬಿಟ್ಟು. ಅಲ್ಲ ನಿಮ್ಮ ಕಷ್ಟ ನನಗೂ ಅರ್ಥ ಆಯ್ತೈತೆ. ಪಾಪ ಅತ್ತೆ ಶಾನೆ ಬೇಜಾರು ಮಾಡ್ಕೊಂಡು ನೋವು ಮಾಡ್ಕೊತಾವ್ರೆ ಅಂತ ನನಗೂ ಅರ್ಥ ಆಯ್ತೈತೆ. ಸರಿ ಆಯಿತು. ನೋಡೋಣ, ಬುದ್ಧಿ ಹತ್ರ ಒಂದು ಕಿತ ಮಾತಾಡ್ತೀನಿ. ನೋಡೋಣ ಅದು ಏನು ಹೇಳ್ತಾಳೋ. ನಿಮ್ಮ ಕಷ್ಟ ಎಲ್ಲ ಅವಳಿಗೂ ಅರ್ಥ ಆಗೇ ಆಯ್ತದೆ. ಅರ್ಥ ಆದರೆ ಪಾಪ ಅವಳು ಅರ್ಥ ಮಾಡ್ಕೊಂಡು ಕ್ಷಮೆ ಕೇಳ್ತಾಳೆ. ನೀವು ಇಷ್ಟೆಲ್ಲ ಅಳೋಂಥ ಅವಶ್ಯಕತೆ ಇಲ್ಲ. ನೀವು ಕಣ್ಣೀರು ಒರೆಸ್ಕೊಳ್ಳಿ, ಫಸ್ಟು ಕಣ್ಣೀರು ಒರೆಸ್ಕೊಳ್ಳಿ. ನಾನು ಬುದ್ಧಿನ ಇಲ್ಲಿಗೆ ಕರೆಸ್ತೀನಿ, ಜೊತೆಗೇ ಕಳಿಸ್ತೀನಿ. ಬುದ್ಧಿನೂ ನಿಮ್ಮನ್ನ ಆ ಯಮ್ಮಂತಾಗ ಭದ್ರಮ್ಮಂತಾಗ ಹೋಗ್ಬಿಟ್ಟು ಕಾಲಿಗೆ ಬಿದ್ಬಿಟ್ಟು ಕ್ಷಮೆ ಕೇಳ್ತಾಳೆ. ಹಾಗೆ ಅತ್ತೆನ ವಾಪಸ್ ಕರ್ಕೊಂಬಿಟ್ಟು ಬನ್ನಿ. ಆ ಭದ್ರಮ್ಮನ ಸವಸ ಗೊತ್ತಿದ್ದು ನೀವು ಯಾಕನ ಮಾಡಕ್ಕೆ ಹೋದ್ರೆ ದೇವರಣೆಗೂ ಇರಿ ಪೊದ್ದಿ ಫೋನ್ ಹಾಕ್ತೀನಿ. ಹಲೋ ಪೊದು, ಎಲ್ಲಿದ್ಯಾ? ಹೊಲ್ದತ್ರ? ನಾನು ಹೊಲ್ದತ್ರನೇ ಇದ್ದೀನಿ. ಅದೇ ಇಲ್ಲಿ ಒಟ್ಟು ಥರ ಕಟ್ಟಿದ್ದೀವಲ್ಲ ಗುಡಿಸ್ಲು ಥರ, ಅಲ್ಲಿಗೆ ಗೊತ್ತೀಗ ಗದೆ ತಕ್ಕೆ. ಏನಿಲ್ಲ ಉಸಿ ಬಾಯಿಲಿ ಮಾತಾಡಬೇಕಿತ್ತು. ಜಯಮ್ಮ ಜೊತೆ ಬಂದಿದ್ಯಾ? ಪರವಾಗಿಲ್ಲ ಬಾ, ಹಂಗೇನೇನಿಯಾ? ಹಂಗೆ ಹೋಗಿ ಒಂದು ಬಾಯಿಲಿ ಒಂದು 10 ನಿಮಿಷ. ವಿಷಯ ಏನು ದೊಡ್ಡದಿಲ್ಲ ಬಾಯಿಲಿ. ನಂದಲ್ಲ ಕಣವ, ನಂದಲ್ಲ, ಬಾ. ಬಾ ಸರ್ನ ಅದಕ್ಕೆ ಗೊತ್ತಾವಳೆ. ನಾನು ಮಾತಾಡ್ಬಿಟ್ಟು ಕಳಿಸ್ತೀನಿ ರೀ, ಸಮಾಧಾನ ಮಾಡ್ಕೊಳ್ಳಿ. ನಾನು ಮಾತಾಡ್ತೀನಿ, ನಾನೇ ಹೇಳ್ತೀನಿ. ನೀವು ಸಮಾಧಾನ ಮಾಡ್ಕೊಳ್ಳಿ ಹೊಸಿ. ಮೈದು ನಿನ್ಕ ಬೇಕಾದ್ರೆ ನಾನೇ ನಿನ್ನ ಕಾಲಿಗೆ ಬಿದ್ಬಿಡ್ತೀನಿ ಮೈದು. ದಯವಿಟ್ಟು ಒಪ್ಪಿಸ್ಲೇಬೇಕು ನೀನು. ಅಯ್ಯೋ ಇಷ್ಟು ದೊಡ್ಡ ಮಾತೆಲ್ಲ ಮಾತಾಡಕ್ಕೆ ಹೋಗ್ಬಿಡಿ ನೀವು. ನನ್ನ ಕೈಲಿ ಎಷ್ಟಾಯ್ತದೋ ಅಷ್ಟು ಮಾಡ್ತಾ ಇವನಿ. ಕಾಸಿದ್ರೆ ನಾನು ಕೊಟ್ಬಿಡ್ತಾ ಇದ್ದೆ. ಅಪ್ಪನ ಹತ್ರ ಇರ್ತದಲ್ಲ ಕಾಸೆಲ್ಲ ನಂತಾಗೆಲ್ಲ ಒಂದು 4-5 ಸಾವಿರ ಇದ್ರೆ ಹೆಚ್ಚಷ್ಟೇ ನೀಯ. ಸ್ವಲ್ಪ ಕುಡಿಕೊಂಡ್ರೆ ದುಡ್ಡೆಲ್ಲ ಪೊದ್ದುಗೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟೆ. ವಾಷಿಂಗ್ ಮಿಷಿನ್ ತಗೊಬಿಟ್ಲು. ಇಲ್ಲಾಂದಿರೋ ದೇವರೇ ನಿಮಗೆ ಕೊಟ್ಬಿಡ್ತಾ ಇದ್ದೆ ಕಾಸು ಗೀಸು ಎಲ್ಲನೂ. ಸರಿ, ನನ್ನ ಹೆಂಡ್ತಿ ಬರಲಿ. ನನ್ನ ಹೆಂಡ್ತಿ ಬಂದಮೇಲೆ ಮಾತಾಡ್ಬಿಟ್ಟು ಎಲ್ಲ ಒಪ್ಪಿಸ್ತೀನಿ. ಬರ್ತಾವಳೆ ನೋಡಿ, ಬರಲಿ ಮಾತಾಡ್ತೀನಿ. ಏನ್ರಿ ವಿಷಯ? ಪದು, ನನಗೆ ಗೊತ್ತು ಪದು, ನೀನೊಂಥರ ಹೆಂಗೆ ಅಂದರೆ ಒಳ್ಳೆ ಮನಸ್ಸಿನ ಹುಡುಗಿ. ನೀನು ಎಲ್ಲ ಕರ್ಕೋಗ್ಬಿಡ್ತೀಯ. ಹಂಗೆ ಯಾರನ್ನೊಬ್ರು ಕಷ್ಟ ಅಂದರೆ ಸಹಾಯ ಮಾಡ್ತೀಯಾ. ನಿನಗೆ ಶಾನೆ ಒಳ್ಳೆ ಗುಣ ಐತೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತು. ಏನ ಇಷ್ಟೊಂದು ಯಾಕ್ರಿ ಹೊಗಳ್ತಿದ್ದೀರಾ? ಇಷ್ಟೊಂದು ಹೊಗಳ ಅವಶ್ಯಕತೆ ಏನಿಲ್ಲ. ಮನೆನಾಗ ಪೆಸಲ್ಲಾಗ ನಾನೇನು ಮಾಡ್ಕೊಡಕ್ಕಿಲ್ಲ ನಿಮಗೆ. ಪೆಸಲ್ಲಾಗ ಮಾಡ್ಕೊಡ್ಲಿ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಹೊಗಳ್ತಾ ಇದ್ದೀರೋ? ಪೆಸಲ್ ಗಿಸೆಲ್ಲ ಮಾಡ್ಕೊಡಕ್ಕಿಲ್ಲ ನಾನು. ಪದು, ನಿಂತಾಗೆ ಒಂದೇ ಒಂದು ವಿಷಯ ಕೇಳಬೇಕಿತ್ತು. ಅಂದರೆ ಅದೇನು ಗೊತ್ತಾ, ನಿಂಗೂ ಗೊತ್ತಲ್ವಾ, ಅದಕ್ಕೆ ಅವ್ರ ಅಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ಆ ಭದ್ರಮ್ಮ ಮಡಿಕೊಂಡವಳೆ, ಟಾರ್ಚರ್ ಕೊಡ್ತಾವಳೆ ಅಂತ. ಮಾಡ್ಬಾರ್ದು ಮಾಡಿದ್ರೆ ಆಗ್ಬಾರ್ದು ಏನಿ ಆಗದಲ್ವೇನ್ರಿ? ಮಾಡಿದ್ದುಣ್ಣೋ ಮಾರಾಯ. ಯಾರೇನು ಮಾಡ್ದಾರೋ ಅದನ್ನೇ ಅನುಭವಿಸ್ಬೇಕಲ್ವೇ? ಅನುಭವಿಸ್ತಿರ್ತಾರೆ. ಕುರಿ ಕದ್ಕೊಂಡು ಹೋಗ್ಬಿಟ್ಟು ಮಾರು ಅಂತ ಹೇಳ್ಬಿಟ್ಟು ನಾನು ಹೇಳಿದ್ನ, ನೀವು ಹೇಳಿದ್ರ? ಅದಕ್ಕೇನೋ 55,000 ರೂಪಾಯಿ ಕೊಡು ಅಂತ ಕೇಳ್ಕೊಂಬಿಟ್ಟು ಬಂದ್ಬಿಟ್ಟವಳು. ನಮ್ತಾಗೆ ನಯ ಪೈಸೆ ಇಲ್ಲ. ನಾವು ಹೋಗ್ಬಿಟ್ಟು 55,000 ರೂಪಾಯಿ ಇವಳಿಗೆ ಕೊಡನಿ. ನೋಡಿ, ಇಂಥವಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಬಿಟ್ಬಿಟ್ಟು ಹೊಲ್ದ ಕೆಲಸ ಮಾಡಿ. ನಾನು ಜಯಮ್ಮ ಹೆಂಗೋ ಬಿಸಿನೆಸ್ ಪ್ಲಾನ್ ಐಡಿಯಾ ಮಾಡ್ತಾ ಇದ್ರೆ ನೀವು ಯಾಕ್ರಿ ನಮ್ಗೆ ಇಷ್ಟೊಂದು ಡಿಸ್ಟರ್ಬ್ ಕೊಟ್ಟಿರೆ? ಪುದ್ದಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಅವಳು ದುಡ್ಡು ಕೇಳಕ್ಕೆ ಬಂದಿಲ್ಲ. ಅದಕ್ಕೆ ಅದೇನು ಅಂತಂದರೆ ಆ ಭದ್ರಮ್ಮ ಏನಂತ ಹೇಳೋಳು ಅಂತಂದರೆ 55,000 ರೂಪಾಯಿ ಕಾಸೇನು ಬೇಡ. ಪೊದ್ದಿ ಬಂದ್ಬಿಟ್ಟು ಕಾಲಿಗೆ ಬಿದ್ದುಬಿಟ್ಟು ತಪ್ಪಾಯಿತು ಅಂತ ಸಮಯ ಕೇಳ್ಬಿಟ್ರೆ ಅವಾಗ ನಾನು ಕ್ಷಮಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟವಳಂತೆ. ಅದಕ್ಕೆ ನೀನು ಒಂದ್ಸಲ ಹೋಗ್ಬಿಟ್ಟು ಕಾಲಿಗೆ ಬಿದ್ದುಬಿಟ್ಟು ಕ್ಷಮೆ ಕೇಳ್ತೀಯಾ? ನಾನೇನ್ರಿ ತಪ್ಪು ಮಾಡಿದ್ದು? ನೀವು ಹೋಗ್ಬಿಟ್ಟು ಅವಳ ಮುಂದೆ ಕಾಲಿಗೆ ಬಿದ್ದು ಕೈಗೆ ಬಿದ್ದು ಕ್ಷಮೆ ಕೇಳಕ್ಕೆ? ನಾನು ತಪ್ಪು ಮಾಡಿದ್ರೆ ನೀನು ಯಾಕೆ ಕ್ಷಮೆ ಕೇಳೋಳಲ್ಲ ಅಂಥದ್ರಾಗೆ? ನಾನು ಯಾಕ್ರಿ ಹೋಗ್ಬಿಟ್ಟು ಕ್ಷಮೆ ಕೇಳಿ? ನೋಡ್ ಪುದ್ದಿ, ಪಾಪ ಅಲ್ವಾ ಪುದ್ದಿ, ಸುಮ್ಮನೆ ಎಣಿಯ ಅತ್ತೆ ಅಲ್ಲೇ ಎಣಿಯ ತಗ್ಲಾಕೊಂಬಿಟ್ಟೈತೆ. ನಿಂಗೂ ಗೊತ್ತು ಅಮ್ಮ ಎಷ್ಟು ಟಾರ್ಚರ್ ಕೊಡ್ತಾಳೆ, ಏನೇನು ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಹೋಗ್ಬಿಟ್ಟು ಒಂದು ಕಿತ ಕಾಲಿಗೆ ಬಿದ್ದುಬಿಟ್ಟು ಇದು ಮಾಡಿದ್ರೆ ಏನಾಯ್ತದೆ ನೋಡು. ನನಗೋಸ್ಕರ ಒಂದೇ ಒಂದು ಕಿತ ಹೋಗು, ಏನೋ ಕೈ ಕಾಲಿಗೆ ಬಿದ್ದುಬಿಟ್ಟು ಏನೋ ಹೆಂಗೋ ಕರ್ಕೊಬಿಟ್ಟು ಬಂದ್ಬಿಡು ಅಷ್ಟೇ ನಿನ್ಯ. ಕಾಲಿಗೆ ಬೀಳದ ಗಂಡನ ಕಾಲಿಗೆ ಬೀಳಕ್ಕೆ 100 ಕಿತ ಯೋಚನೆ ಮಾಡ್ತೀವಿ, ಬಿದ್ದೇ ಇಲ್ಲ ಇಲ್ಲಿ ಗಂಟ. ಅಂಥದ್ರ ಪಾಪ ಪೊದ್ದಿ ಹೋಗ್ಬಿಟ್ಟು ಹೋಗಿ ಕಿತ್ತೋಗಿರೋ ಬದ್ರಿ ಕಾಲಿಗೆ ಬೀಳ್ಬೇಕಾ? ಓಹೋ, ಬದ್ರಿ ಕದ್ರಿ ಅವಳ ಕಾಲಿಗೆ ಬೀಳಕ್ಕೆ ಹೋಗು. ಲೇ ಪೊದ್ದಿ, ಒಪ್ಕೊಳ್ಳೋದು ಮಾತ್ರ ಒಪ್ಕೋಬೇಡವೇ. ಅವಳು ಏನೋ ಪಿಲಾನ್ ಮಾಡಿತ್ತಾಳೆ. ನಿನ್ನ ಮಾನ ಮರುವಾದಿಯಲ್ಲ 3 ಕಾಸು ಗರಾಜ್ ಹಾಕ್ಬೇಕು ಅಂತ ಪಿಲಾನ್ ಮಾಡಿತ್ತಾಳೆ. ಇದೇನ್ ಜಯಮ್ಮ, ಅವಳು ನಾನು ಯಾಕೆ ಅವಳ ಕಾಲಿಗೆ ಬೀಳಿ ಹೋಗ್ಬಿಟ್ಟು ನನ್ನ ಗಂಡ ನೋಡಿ ಹೆಂಗೆ ಹೇಳ್ತಾವನೆ ಅಂತ. ಬೇಕಿಲ್ಲ, ನೀನು ಯಾಕೆ ಹೋಗ್ಬಿಟ್ಟು ಕಾಲಿಗೆ ಬೀಳಿ? ಸುಮ್ಕಿರು, ಬ್ಯಾಡ ಸುಮ್ಕಿರು ರೀ. ನಿಮ್ಗೊಂಚೂರು ಏನು ಅನ್ನಿಸ್ತಿಲ್ವಾ? ಹೆಂಡ್ತಿನ ಕರ್ಕೊಂಡು ಹೋಗ್ಬಿಟ್ಟು ಭದ್ರಮ್ಮನ ಕಾಲಿಗೆ ಬೀಳಿಸ್ತಿದ್ದೀರಲ್ಲ ನೀವು. ಒಂದು ಗಂಡನ ಹೇಳಿ ಹೋಗಿ ನಾನು ಕಾಲಿಗೆ ಬೀಳು ಅಂತ ಹೇಳ್ತಿದ್ದೀರಲ್ರಿ. ನಾನೇನು ಒಂದು ಚೂರು ತಪ್ಪು ಮಾಡ್ದವಳಲ್ಲ, ಏನೂ ಅಲ್ಲ. ಅಂತಂದ್ರೆ ನಾನು ಹೋಗ್ಬಿಟ್ಟು ಕಾಲಿಗೆ ಬೀಳಬೇಕು ಅಂದರೆ ಏನ್ರಿ ಅರ್ಥ ರೀ? ಇಲ್ಲ ರೀ, ನಾನು ಕಾಲಿಗೆ ಬೀಳೋದು ಅಂಥವೆಲ್ಲ ಸೀನ್ ಇಲ್ಲ ರೀ. ನಾನು ಯಾಕೆ ಹೋಗ್ಬಿಟ್ಟು ಕಾಲಿಗೆ ಬೀಳ್ರಿ? ನಾನೇನು ತಪ್ಪು ಮಾಡಿಲ್ಲ. ಆಯಮ್ಮನೆ ಬೇಕಾದ್ರೆ ಬಂದು ನಾನು ಕಾಲಿಗೆ ಬೀಳಲಿ ಬಿಡಿ. ನೋಡ್ಬೋದು, ಒಂದೇ ಒಂದ್ಸಲ ಹೋಗಿ ಬೀಳು. ಅದಕ್ಕೆ ನೋಡಿದ್ರೆ ನೀನು ಬೇಜಾರಾಯ್ತೈತಿ. ಪೊದ್ದುನ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡಿವ್ನಿ. ಒಂದೇ ಒಂದ್ಸಲ ಹೋಗ್ಬಿಟ್ಟು ದೊಡ್ಡವ್ರಲ್ವಾ, ಏನೋ ದೊಡ್ಡವರು ಬಿಡು ಅಂತ ಹೇಳ್ಬಿಟ್ಟು ಒಂದ್ಸಲ ಕಾಲಿಗೆ ಬಿದ್ದರೆ ಏನು ತಪ್ಪಾಗಕ್ಕಿಲ್ಲ. ಒಂದೇ ಒಂದ್ಸಲ ಕಾಲಿಗೆ ಬಿದ್ದುಬಿಟ್ಟು ಬಾ, ಸರಿನಾ? ಹೊಸಿ ನನಗೂ ಕೆಲಸ ಐತೆ ನೋಡು. ಗದ್ದೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಈಗ ನಾಳೆಗೆ ಮಾರ್ಕೆಟಿಗೆ ಬೇರೆ ಹೋಗ್ಬೇಕು. ನಾನು ಮಾರ್ಕೆಟ್ಗೆ ಹೋಗ್ತೀನಿ. ನಿನ್ನ ಜೊತೆಯಾಗಿ ಹೋಗ್ಬಿಟ್ಟು ಜೊತೆಯಾಗಿ ಹೋಗ್ಬಿಟ್ಟು ಕಾಲಿಗೆ ಬಿದ್ದುಬಿಟ್ಟು ಕ್ಷಮೆ ಕೇಳ್ಬಿಟ್ಟು ಬಂದ್ಬಿಡು ಅತ್ತೇನು ಕರ್ಕೊಂಡು. ಇಲ್ಲ
ಆಗಕ್ಕಿಲ್ಲ ಹೋಗ್ರಿ, ನಾನು ಯಾಕೆ ಬೀಳಿ ಕಾಲ್ಗೆ? ಆಗಕ್ಕಿಲ್ಲ. ಹೌದು, ಆ ಭದ್ರ ಮನೆ ಹೇಳ್ಕೊಳ್ಸವಳೆ ತಾನೆ, ಆ ಭದ್ರ ಮನೆ ಬಾಯ್ಬಿಟ್ಟು ಹೇಳೋಳಂತೆಲ್ಲ ಬಿಡ್ತೀನಿ ಅಂತ ಹೇಳ್ಬಿಟ್ಟು ನೀನು ಹೋಗಕ್ಕೆ ಏನೈತೆ? ಆ ಭದ್ರಮ್ಮಂಗೆ ಇನ್ನೂನುವೆ ಮೊನ್ನೆ ಉಗುತ್ನಲ್ಲ ಅದು ಇನ್ನೂ ಕರಗಿಲ್ಲ ಅಂತ ಅನ್ನಿಸ್ತದೆ. ಅದಕ್ಕೆ ಹಿಂಗೆಲ್ಲ ಆಡ್ತಾವಳೆ. ಹಾಂ, ಸರಿ ಆಯಿತು ಬಿಡಿ, ಆಯಿತು. ನೀವು ಹೇಳ್ದಂಗೆ ಏನೇ ಆಯಿತು. ನಾನು ಹೋಗಿ ಈಗ ಭದ್ರಮ್ಮಂತಾಗ ಸಮಯ ಕೇಳಬೇಕಾ? ಸರಿ ಆಯಿತು ಬಿಡಿ, ಹೋಯ್ತೀನಿ. ನನಗೆ ಗೊತ್ತಿದ್ದು ಪದು, ಯಾರನ್ನ ಒಬ್ರು ಕಷ್ಟ ಅಂದ್ರೆ ನೀನು ಸಹಿಸಕ್ಕಿಲ್ಲ, ಆ ಕಷ್ಟಕ್ಕೆ ಸ್ಪಂದಿಸ್ತೀಯ ಅಂತ ಹೇಳ್ಬಿಟ್ಟು ನನಗೆ ಸಂದಾಗ ಗೊತ್ತಿತ್ತು. ಅಪ್ಪ ದೇವ್ರೆ, ಸದ್ಯ ಹೋಯ್ತೀನಿ ಅಂತ ಒಪ್ಕೊಂಡಲ್ಲ ಸಾಕು. ನೋಡು, ಅವಳ ಹತ್ರ ಏನು ಕಿರಿಕ್ ಮಾಡ್ಕೊಳಕ್ ಹೋಗ್ಬೇಡ. ಭದ್ರಮ್ಮನ ಹತ್ರ ಹೋಗ್ಬಿಟ್ಟು ಒಂದು ಸಲ ಕಾಲಾಗ ಬಿಟ್ಬಿಟ್ಟು ತೆಪ್ಪಾಯ್ತು ಅಂತ ಕ್ಷಮೆ ಕೇಳ್ಬಿಟ್ಟು ಹಂಗೆ ಏನಿಯ ಬಂದ್ಬಿಡು, ಸರಿನಾ? ನಾಳೆ ಬೆಳಿಗ್ಗೆ ನಾನು 4 ಗಂಟೆಗೆ ಮಾರ್ಕೆಟ್ಗೆ ಹೋಗ್ಬೇಕು. ಇನ್ನೂ ಅದಕ್ಕೆಲ್ಲನೂ ಗಾಡಿ ವ್ಯವಸ್ಥೆ ಎಲ್ಲ ಮಾಡಬೇಕು. ನಾನು ಇನ್ನು ಬರ್ತೀನಿ. ಥ್ಯಾಂಕ್ ಯು ಪದ್ದು. ಕಾಲು ಬೀಳ್ತಿದ್ಯಲ್ಲ ಅದಕ್ಕೆ ಸದ್ಯ ನಮ್ಮ ಅಮ್ಮನ ಬಿಡಿಸ್ತಿದ್ಯಲ್ಲ, ವೆಲ್ಕಮ್. ನಾನು ಒಪ್ಕೊಳಕ್ಕಿಲ್ಲ ಅನ್ಕೊಂಡಿದ್ದೆ, ಆದರೆ ಮೈದು ಕಡೆಯಿಂದ ಹೇಳಿಸಿದ್ರೆ ಒಪ್ಕೊಂತೀಯಾ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಒಪ್ಕೊಂಡಿದ್ಯಾ ಅಲ್ವಾ? ನನಗೆ ಗೊತ್ತಿತ್ತು ಬಿಡು, ಮೈದು ಹೇಳಿದ್ರೆ ನೀನು ಕೇಳ್ತೀಯಾ ಅಂತ ಹೇಳ್ಬಿಟ್ಟು. ನಾಳೆ ಬೇಗ ಬಂದ್ಬಿಡು, ಕಾಲಾಗ ಬಿಡ್ಬೇಕು, ಸರಿನಾ? ಕಾಲಾಗ ಬಿಡ್ಬಿಟ್ಟು ನಮ್ಮ ಅಮ್ಮನ ಬಿಡಿಸ್ಕೊಂಡ್ಬಿಟ್ಟು ಬಂದ್ಬಿಡೋಣ. ನನಗೆ ಗೊತ್ತು ಬಿಡು, ನೀನು ಬಂದೇ ಬತ್ತೀಯ, ಗಂಡನ ಮಾತು ಮೀರಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಸರಿ ಸರಿ, ನನಗಂತೂ ಬಹಳ ಖುಷಿ ಆಯ್ತಾ ಇತ್ತು ಇವಾಗ. ಮನಿ ಅಲ್ಪದ್ದಿ, ನಿನ್ ತಲೆಗೆಲ್ಲ ಕೆಟ್ಬಿಟ್ಟೈತೆ ನಿಂಗೆ? ಯಾಕ್ಲೆ ಜಯಮ್ಮ? ತಲೆ ಕೆಟ್ಟಿರೋಳೆ ನೀ ಇಂಥ ಕೆಲಸ ಮಾಡೋದು. ನೆಟ್ಟಿಗಿರೋರು ಯಾಕೆ ಮಾಡ್ತಾರೆ? ನೀನು ಯಾಕೆ ಹೋಗ್ಬಿಟ್ಟು ಭದ್ರಮ್ಮನ ಕೈ ಕಾಲು ಹಿಡ್ಕತ್ತೀಗ? ನಿನ್ಗೇನೆ ಬಂದಿರೋದು ನಿಂಗೆ ದೊಡ್ಡಪ್ಪತ್ತು? ಆ ಭದ್ರಮ್ಮ ನನ್ನೇ ಕಾಲಿಗೆ ಬೀಳು ಅಂತ ಹೇಳ್ಕೊಳ್ಸೋಳೆ ಅಂದರೆ ಆ ಅಮ್ಮಂಗೆ ನನ್ನ ಮೇಲೆ ಎಷ್ಟು ಕೋಪ ಇರಬೇಡ. ಏನೋ ಪಿಲಾನ್ ಮಾಡ್ಕೊಂಡೇನಿಯ ಕರ್ಸಿತ್ತಾಳೆ ಅಂತ ಅನ್ನಿಸ್ತದೆ. ಬುಡು ಜಯಮ್ಮ, ಬಾ ನಾಳಿಕೆ ನಾನು ನೀನು ಇಬ್ರು ಹೋಗ್ಬಿಟ್ಟು ಬರೋಣ. ಲೇ ಪೊದ್ದಿ, ನಾವು ಮೊದಲೇ ರಾಜರ ವಂಶಸ್ಥರಿದ್ದಂಗೆ ನಾವು ಇನ್ನೊಬ್ರು ಕಾಲಿಗೆ ಬೀಳೋದು ಅಂದ್ರೇನೆ ಬಿದ್ರೆ ನಮ್ಮ ಊರಾಗೆಲ್ಲ ನಮ್ಮ ಮರ್ವದಿ ಇರ್ತದ, ನಮ್ಮ ಪ್ಯಾಂಟ್ಸ್ಗೆಲ್ಲ ಬೇಜಾರಾಯ್ತದೆ. ನಾನಂತೂ ಬೀಳಕ್ಕಿಲ್ಲ, ನೀನು ಬಿಡಕ್ಕಿಲ್ಲ. ಏ ಜಯಮ್ಮ, ಈ ಪೊದ್ದಿ ಅಂದ್ರೆ ನೀನು ಏನು ಅನ್ಕೊಂಡಿದ್ಯಾ? ಅಷ್ಟು ಸುಲಭವಾಗಿ ಸೋತೋಗ್ಬಿಟ್ಟೆ ಅಂತ ಒಪ್ಕೋತೀನಿ ಅನ್ಕೊಬಿಟ್ಟಿದೀಗ. ಲೇ ಈ ಪೊದ್ದಿನೇ ಬ್ಯಾರೆ ಕಣ್ಲೆ, ನೀ ಸುಮ್ಕೆ ನಾಳೆ ಬಾ. ನಿನ್ ಕಾಲಿಗೆ ಬೀಳಕ್ಕಿಲ್ಲ ಅಂದ್ರೆ ನಾನು ಬರ್ತೀನಿ, ನಿನ್ ಕಾಲಿಗೆ ಬೀಳ್ತಿಗಾದ್ರೆ ನಾನು ಬರಕ್ಕಿಲ್ಲ ನೋಡು. ನಾಳೆ ನೋಡು, ಈ ಪೊದ್ದಿ ಇರೋ ಮಾನ ಮರುವುದಿನ ಕಳೆದ್ಬಿಡ್ತಾಳ ಅಂತ ನಾಳಿಕೆ. ನಿಮ್ಗೆ ಅನಿಸ್ತದೆ ಪೊದ್ದಿ ನಾಳೆ ಕಾಲಿಗೆ ಬೀಳ್ತಾಳ?